ವೀಕ್ಷಕರೇ, ಅಮೃತ ಚಾನಲ್ಗೆ ಸ್ವಾಗತ. ಈಗ ನಾನು ಹೆಲ್ದಿಯಾಗಿರುವ ಜೋಳದ ರೊಟ್ಟಿಯನ್ನು ಮಾಡುತ್ತಿದ್ದೇನೆ. ಅದರದ ಸಾಮಗ್ರಿಗಳು ಇಲ್ಲಿವೆ. ಒಂದು ದಪ್ಪ ಮೂಲಂಗಿ, ಒಂದು ಕ್ಯಾರೆಟು, ಒಂದು ಸ್ವಲ್ಪ ನುಗ್ಗೆ ಸೊಪ್ಪು, ಒಂದು ಹಿಡಿ ನುಗ್ಗೆ ಸೊಪ್ಪು, ದಪ್ಪ 2 ಈರುಳ್ಳಿ, 4 ರಿಂದ 5 ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನಕಾಯಿ ಒಳಗೆ ಹಾಕಿ ಮಿಕ್ಸಿ ಮಾಡಿದ್ದೇನೆ. 3 ಸ್ಪೂನು ಕಡಲೆ ಹಿಟ್ಟು, ಮೂರು ಸ್ಪೂನು ಗೋಧಿ ಹಿಟ್ಟು, 6 ಸ್ಪೂನು ಜೋಳದ ಹಿಟ್ಟು, ರುಚಿಯ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಅಷ್ಟು ಅಜಿವಾನ, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಇದು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು. ಚಪಾತಿ ಹದಕ್ಕೆ ಬರೋ ಹಾಗೆ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು. ಇನ್ನು ರೊಟ್ಟಿಯನ್ನು ಮಾಡಲು ಹಿಟ್ಟು ರೆಡಿಯಾಗಿದೆ. ಕೈಗೆ ಸ್ವಲ್ಪ ನೀರು ಹಚ್ಚಿಕೊಂಡು ತಟ್ಟಿದ್ರೆ ಹಿಟ್ಟು ಕೈಗೆ ಅಂಟ್ಕೊಳಂಗಿಲ್ಲ. ತವಾ ಕಾದ ನಂತರ ಈ ಮಸಾಲಾ ರೊಟ್ಟಿಯನ್ನು ಹಾಕಬೇಕು. 1 ನಿಮಿಷ ಹಿಂಗೆ ಬಿಡಬೇಕು. ಒಂದು ಅರ್ಧ ನಿಮಿಷದ ನಂತರ ಅಕ್ಕಿ ರೊಟ್ಟಿ ಕವರನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಕೊಂಡು ಅದನ್ನು ಮುಚ್ಚಿಕೊಳ್ಳಬೇಕು. ರೊಟ್ಟಿ ಬೆಂದ ಮೇಲೆ ತಿರುಗಿಸಿ ಹಾಕಬೇಕು. ಕೊಬ್ಬರಿ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಟಲು ಕೊಬ್ಬರಿ, 2 ಸ್ಪೂನು ಹುರಿಗಡಲೆ, ಸ್ವಲ್ಪ ಕೊತ್ತಂಬರಿ, 2 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 2 ಮೆಣಸಿನಕಾಯಿ, ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡುವ ವಿಧಾನ: ಈ ಎಲ್ಲ ಸಾಮಗ್ರಿಗಳನ್ನು ಜಾರಿನಲ್ಲಿ ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ
ಎಲ್ಲವನ್ನು ಮಿಕ್ಸರ್ನಲ್ಲಿ ರುಬ್ಬಿಕೊಳ್ಳಬೇಕು. ಕಾಯಿ ಚಟ್ನಿಗೆ ಸಿಂಪಲ್ ಆಗಿರುವ ಒಗ್ಗರಣೆ ಮಾಡಿಕೊತೀನಿ. ಸ್ವಲ್ಪ ಎಣ್ಣೆ, 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು. ತಣ್ಣಗಾದ ಮೇಲೆ ಚಟ್ನಿಗೆ ಹಾಕಿಕೊಳ್ಳಬೇಕು. ಈಗ ಕಾಯಿ ಚಟ್ನಿ ಸಿದ್ಧವಾಯಿತು. ರುಚಿಯಾದ ಮಸಾಲಾ ಜೋಳದ ರೊಟ್ಟಿ ರೆಡಿ ಆಗಿದೆ.